ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶರೂಸ್ ಕನ್ನಡ ಬ್ಲಾಗ್. ಇವತ್ತು ನಾನು ನಿಮಗೆ ಇದ್ರ ಬಗ್ಗೆ ಹೆಲ್ತ್ ಟಿಪ್ಸ್ ಏನೆಲ್ಲ ಇದೆ, ಹೆಲ್ತ್ ಬೆನಿಫಿಟ್ಸ್ ಏನೆಲ್ಲ ಇದೆ ಅಂತ ನಿಮಗೆ ಹೇಳಲಿಕ್ಕೆ ನಾನು ಇವತ್ತು ಇಷ್ಟಪಡ್ತೀನಿ. ಮತ್ತು ಇನ್ನೇನಂತಂದರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಸಾಮಾನ್ಯವಾಗಿ, ಆದರೂ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗುತ್ತೆ ಆಯಿತಾ. ಇದು ಗಿಡ ಏನು ಅಂತ ನಿಮಗೆ ಎಲ್ರಿಗೂ ಗೊತ್ತಿರ್ಬೋದು. ಈ ಕಡೆ ನಾವು ಕರಾವಳಿ ಸೈಡಲ್ಲಿ ಇದನ್ನು ಜಾಸ್ತಿಯಾಗಿ ಸಾಂಬ್ರಾಣಿ, ಸಾಂಬಾರು ಬಳ್ಳಿ ಈ ಥರ ಹೇಳ್ತೀವಿ. ಬೇರೆ ಎಲ್ಲ ಕಡೆ ಆಲ್ಮೋಸ್ಟ್ ದೊಡ್ಡ ಪತ್ರೆ ಕೂಡ ಹೇಳ್ತೀವಿ. ಹೆಚ್ಚಾಗಿ ಇದನ್ನು ದೊಡ್ಡ ಪತ್ರೆ ಅಂತಲೂ ಕರೀತಾರೆ. ಹಾಗೆ ನಾನು ಇದ್ರ ಬಗ್ಗೆ ನಿಮಗೆ ಹೇಳಬೇಕು. ಇದು ನೋಡೋದಕ್ಕೆ ನೋಡಿ ಈ ರೀತಿ ಇರುತ್ತೆ. ಇದೊಂಥರ ಪುದೀನ ಥರ ಇರುತ್ತೆ, ಮಿಂಟ್ ಸೊಪ್ಪು ಅಂತ ಹೇಳ್ತೀವಿ ಎಲ್ಲ, ಆ ಥರ ಇರುತ್ತೆ. ಆಮೇಲೆ ಇದು ಎಲೆ ನೋಡಲಿಕ್ಕೆ ತುಂಬಾ ದಪ್ಪ ನೋಡ್ಬೋದು. ಇದರಲ್ಲಿ ಅರ್ಧಕ್ಕರ್ಧ ನೀರಿನ ಪ್ರಮಾಣ ಹೆಚ್ಚಾಗಿರುತ್ತೆ. ಆಮೇಲೆ ಇದರಲ್ಲಿ ನೋಡ್ಬೋದು, ಇದು ಚಿಕ್ಕ ಮಕ್ಕಳಿಗೆಲ್ಲ ಜ್ವರ ಎಲ್ಲ ಬಂದಾಗ ಇದನ್ನು ಒಂದು ಹೆಂಚಿನ ಮೇಲೆ ಇಟ್ಟು ಇದನ್ನ ಬಾಡಿಸಿ ನೆತ್ತಿ ಮೇಲೆ ಇಟ್ಟರೆ ಜ್ವರ ಕಡಿಮೆ ಆಗುತ್ತೆ ಆಯಿತಾ. ಆಮೇಲೆ ಇದನ್ನು ನೋಡ್ಬೋದು. ಮತ್ತು ಇನ್ನು ಕೆಲವರಿಗೆಲ್ಲ ಜಾಸ್ತಿ ಕಣ್ಣುರಿ ಬರುವಂಥದ್ದು ಆ ಥರದ್ದೆಲ್ಲ ಪ್ರಾಬ್ಲಮ್ ಇರುತ್ತೆ, ಕಣ್ಣಲ್ಲಿ ನೀರು ಬರುವಂಥದ್ದೆಲ್ಲ. ಆವಾಗ ಏನು ಮಾಡಬೇಕು ಅಂತಂದರೆ, ಈ ಎಲೆ ಉಂಟಲ್ಲ, ಈ ಎಲೆ ತಗೋಬೇಕು. ನೀವು ಎಷ್ಟು ಪ್ರಮಾಣ ಈ ಎಲೆ ಹಿಂಡಿದಾಗ ಎಲ್ಲ ರಸ ಬರುತ್ತೆ. ಎಷ್ಟಿದ್ರೆ ರಸ ತಗೋತೀರ ನೋಡಿ, ಅಷ್ಟೇ ಕ್ವಾಂಟಿಟಿಯಲ್ಲಿ ನೀವು ಸ್ವಲ್ಪ ಎಳ್ಳೆಣ್ಣೆ ತಗೊಂಡು ಇದನ್ನ ಡೈಲಿ ತಲೆಗೆ ಹಚ್ಕೋಬೇಕು. ಡೈಲಿ ತಲೆಗೆ ನೀವು ಎಣ್ಣೆ ಹಚ್ಕೊಂಡು ಸಂಜೆ ಸ್ನಾನ ಮಾಡೋದು ಈ ಥರ ಮಾಡಿದರೆ ನಿಮಗೆ ಕಣ್ಣುರಿ ಬೇಗನೆ ಕಡಿಮೆ ಆಗುತ್ತೆ. ಕಣ್ಣುರಿ ಬರುವಂಥದ್ದು, ಕಣ್ಣಲ್ಲಿ ನೀರು ಬರುವಂಥದ್ದು ಇದೆಲ್ಲ ಬೇಗನೆ ಕಡಿಮೆ ಆಗುತ್ತೆ. ಅದಾದಮೇಲೆ ನೋಡ್ಬೋದು, ಈಗ ಇದನ್ನು ಜಸ್ಟ್ ನಾವು ಈ ರೀತಿ ಇದನ್ನ ಕೈಯಲ್ಲೇ ಈ ಥರ ಹಿಚಕಿದ್ರೆ ಸಾಕು, ಇದರಲ್ಲಿ ರಸ ಬರುತ್ತೆ. ನಿಮಗೆ ಕೆಲವರಿಗೆಲ್ಲ ಈ ಬೇಸಿಗೆ ಟೈಮಲ್ಲೆಲ್ಲ ಜಾಸ್ತಿ ಕೆಲವರಿಗೆ ತುರಿಕೆ, ಅದಾದಮೇಲೆ ಬೆವರು ಸಾಲೆಲ್ಲ ತುಂಬಾ ಜಾಸ್ತಿಯಾಗಿ ಬರ್ತಾ ಇರುತ್ತೆ. ಇದು ಮಕ್ಕಳಿಗೆಲ್ಲ ಜಾಸ್ತಿ ಆಯಿತಾ. ಆವಾಗ ಏನು ಮಾಡಬೇಕು ಅಂತಂದರೆ, ಈ ರೀತಿ ಇದನ್ನ ಈ ಥರ ಹಿಚಕ್ಬಿಟ್ಟು ಇದ್ರಲ್ಲಿ ರಸ ಬರುತ್ತಲ್ಲ, ಇದನ್ನು ಈ ರೀತಿ ಕ್ಲಾಕ್ ವೈಸ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಈ ರೀತಿ ಉಜ್ಜಬೇಕು. ನಿಮಗೆ ಎಲ್ಲಿ ತುರಿಕೆ ಇದೆ, ಎಲ್ಲಿ ಕಜ್ಜಿ ಇದೆ, ಅಲ್ಲಿ ಇದನ್ನ ಈ ರೀತಿ ಉಜ್ಜಬೇಕು. ಈ ರೀತಿ ಮಾಡಿದರೆ ನಿಮಗೆ ತುರಿಕೆ ಇರ್ಬೋದು, ಕಜ್ಜಿ ಇರ್ಬೋದು ಎಲ್ಲ ಕಡಿಮೆ ಆಗುತ್ತೆ. ಮತ್ತು ಇನ್ನೇಂತಂದರೆ ಕೆಲವರಿಗೆಲ್ಲ ಈ ಚೇಳು ಕಚ್ಚಿದಾಗ ತುಂಬಾ ಉರಿ ಇರುತ್ತೆ ಅಲ್ವಾ, ಒಮ್ಮೆ ಇದರಿಂದ ಮುಕ್ತಿ ಸಿಕ್ಕಿದ್ರೆ ಸಾಕಪ್ಪ ಅಂತ ಅನಿಸುತ್ತೆ. ಆವಾಗ ಸೇಮ್ ಇದೇ ರೀತಿ ನೀವು ಮಾಡಬೇಕು. ಇದನ್ನು ಈ ಥರ ಹಿಚಕ್ಬಿಟ್ಟು ಇದರ ರಸನ ನೀವು ಚೇಳು ಕಚ್ಚಿದ ಕೆಲವರಿಗೆಲ್ಲ ಕಾನ್ಸ್ಟಿಪೇಷನ್ ಅಂತಾನು ಹೇಳ್ತೀವಿ. ಅಂಥವ್ರು ಏನು ಮಾಡಬೇಕು ಅಂತಂದರೆ, ಈ ಎಲೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನ ಹಾಗೆ ತಿನ್ನಬೇಕು. ಈ ಥರ ಮಾಡಿದರೆ ನಿಮಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಅದಾದಮೇಲೆ ಕೆಲವರೆಲ್ಲ ಇದನ್ನ ಈ ತಂಬುಳಿ ಅಂತ ಹೇಳ್ತೀವಿ, ಆದಮೇಲೆ ಚಟ್ನಿ ಅಂತ ಅದನ್ನ ಮಾಡ್ಕೊಂಡು ಇದ್ರ ಎಲೆಗಳಿಂದ ಈ ಥರ ಮಾಡ್ಕೊಳ್ಳೋದು ಸೇವಿಸ್ತಾರೆ. ಆದರೆ ಇದು ಬೇಸಿಗೆ ಟೈಮಲ್ಲಿ ತಿನ್ನೋದಂದರೆ ತುಂಬಾ ಒಳ್ಳೆಯದು ಹೆಲ್ತಿಗೆ. ಡಿಹೈಡ್ರೇಟ್ ಆಗೋದಿಲ್ಲ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದರಿಂದ ಸಿಗ್ತಾ ಇದೆ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ನಿಮಗೆ ಈ ಥರ ಇನ್ನಷ್ಟು ವಿಡಿಯೋ ಬೇಕಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮ್ಮ ಜೊತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಟೇಕ್ ಕೇರ್, ಬೈ ಬಾಯ್.